ಟೋಲ್ ಗೇಟ್ ಬಳಿಯಲ್ಲೂ ಕೂಡ ಹೀಗೆ ಇದೆ ಪರಿಸ್ಥಿತಿ. ಯಾಕೆಂದರೆ ಆಟೋದವರು ಕ್ಯೂ ನಿಂತ್ಕೊಂಡು ನಮಗೆ ಇಷ್ಟು ಗಂಟೆ ನಿಂತಿದ್ದೀವಿ, ನಮಗೆ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ, ಫಿಲ್ ಮಾಡಿ, ಹೀಗೆಲ್ಲ ಸುಮಾರು 700ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿವೆ ಅಂತೆ ಟೋಲ್ ಗೇಟ್ ಹತ್ರ. ನೋಡಿ, 700 ಆಟೋ ಟೋಲ್ ಗೇಟ್ ಸರ್ಕಲ್ನಿಂದ ಹೊಸಳ್ಳಿ ಸರ್ಕಲ್ವರೆಗೂ ಸರತಿ ಸಾಲು ಕಂಡು ಬರ್ತಾ ಇದೆ. ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ಗ್ಯಾಸ್ಗಾಗಿ ಕ್ಯೂ. ಬೆಂಗಳೂರಿನ ಜನನೇ ನೋಡಿರಲಿಲ್ಲ ಈ ಪರಿಸ್ಥಿತಿನ ಬಿಡಿ. ಆಟೋ ಸ್ಟ್ಯಾಂಡ್ಗಳಲ್ಲೂ ಹಬ್ಬ ಅಂದರೆ ಒಂದು 15-20 ಆಟೋಗಳು ನಿಂತ್ಕೋತವೆ. ಈ ಥರ 700-1000 ಆಟೋಗಳು ನೋಡೇ ಇಲ್ಲ ಎಲ್ಲೂ. ಯಾತಕ್ಕೋಸ್ಕರ ಅಂತಂದರೆ ಈ ಗ್ಯಾಸ್ನ ಅಭಾವ ಎಲ್ಲರನ್ನೂ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ನೋಡಿ ಹೆಂಗೆ ನಿಂತಿದೆ ರೋಡ್ ಸೈಡ್ನಲ್ಲಿ. ಆಮೇಲೆ ನಿಮಗೆ ಈ ಥರ ಆಟೋಗಳು ಕ್ಯೂ ನಿಂತರೂ ಕೂಡ ಆ ಕಡೆ ಈ ಕಡೆ ಅಂಗಡಿಯವ್ರಿಗೂ ತೊಂದರೆನೇ, ಓಡಾಡೋಕ್ಕಾಗಲ್ಲ ಅಂತ ಅವರು ಕಿರಿಕ್ ಮಾಡ್ತಾರೆ. ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಆಟೋಗಳು ಕಾಣಿಸ್ತಾ ಇತ್ತು. ಆದರೆ ಈಗ ಎಲ್ಲೂ ಕೂಡ ಆಟೋಗಳು ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಇರುವಂಥ ಆಟೋಗಳೆಲ್ಲವೂ ಕೂಡ ಎಲ್ಲೆಲ್ಲಿ ಗ್ಯಾಸ್ ಬಂಕ್ಗಳಿರ್ತಾವೋ ಅಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ. ನಾನು ಈಗ ಇರುವಂಥದ್ದು ಹೊಸಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಇದ್ದೇನೆ. ಇಲ್ಲಿರುವಂಥ ಏನು ಮಾಗಡಿ ರಸ್ತೆಯ ಟೋಲ್ಗೇಟ್ ಬಳಿ ಇರುವಂಥ ಗ್ಯಾಸ್ ಬಂಕಲ್ಲಿ ಗ್ಯಾಸನ್ನು ತುಂಬಿಸ್ಕೊಳ್ಳೋದಕ್ಕೆ ಆಟೋಗಳು ಸಾಲಿಗಟ್ಟಿ ನಿಂತಿದ್ದಾವೆ. ನಾನೀಗ ಸುಮಾರು ಒಂದು ಕಾಲು ಭಾಗದ ದೂರದಲ್ಲಿದ್ದೀನಿ. ಅಂದರೆ ಒಂದು 500 ಮೀಟರ್ ದೂರದಲ್ಲಿ, ಅಂದರೆ ಬಂಕ್ ಏನಿದೆ ಬಂಕ್ಗೆ 500 ಮೀಟರ್ ದೂರದಲ್ಲಿ ನಾನು ಇರುವಂಥದ್ದು. ಇಲ್ಲಿ ಮೆಟ್ರೋ ನಿಲ್ದಾಣ ಇದೆ. ಇದನ್ನು ದಾಟಿ ಸುಮಾರು ಇನ್ನೂ ಒಂದು 2-3 ಕಿಲೋಮೀಟರ್ವರೆಗೂ ಕೂಡ ಆಟೋಗಳು ಇದೇ ರೀತಿಯಾಗಿ ಸಾಲುಗಟ್ಟಿ ನಿಂತಿರುವಂಥದ್ದು. ಎರಡೂ ಕಡೆಗಳಲ್ಲೂ ನೀವು ದೃಶ್ಯಗಳನ್ನು ಗಮನಿಸ್ಬೋದು. ಎರಡೂ ಕಡೆಗಳಲ್ಲೂ ಕೂಡ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. ಇದು ಕೇವಲ ಇವತ್ತಿನಿಂದಲ್ಲ, ಕಳೆದ 2 ದಿನಗಳಿಂದಲೂ ಕೂಡ ಈ ರಸ್ತೆ, ಪ್ರಮುಖವಾಗಿ ಈ ಹೊಸಹಳ್ಳಿ ಮೆಟ್ರೋ ನಿಲ್ದಾಣದ ರಸ್ತೆ ಏನಿದೆ, ರಸ್ತೆಯಲ್ಲಿ ಈ ರೀತಿಯಾಗಿ ಸಾಲುಗಟ್ಟಿ ಆಟೋಗಳು ನಿಂತಿದ್ದಾವೆ. ಗ್ಯಾಸ್ ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಇಲ್ಲಿ ಖಾಲಿಯಾಗಿರುವಂಥ LPG ಖಾಲಿಯಾಗಿರುವಂಥ ಆಟೋಗಳಿದ್ದಾವೆ. ಜೊತೆಗೆ ಸಂಪೂರ್ಣ ಕಡಿಮೆ ಆಗಿ ಇನ್ನೇನು ಮುಗಿದು ಹೋಗುವಂಥ ಹಂತದಲ್ಲಿರುವಂಥ ಆಟೋಗಳು ಕೂಡ ಇಲ್ಲಿ ಬಂದು ಅನಿವಾರ್ಯವಾಗಿ ನಿಲ್ಲಿಸಿದ್ದಾರೆ. ಇಲ್ಲ ಅಂತಂದರೆ ಮನೆಗೂ ಹೋಗೋಕ್ಕಾಗಲ್ಲ, ಅಥವಾ ಬೇರೆ ಬಾಡಿಗೆನೂ ಹೋಗೋಕ್ಕಾಗಲ್ಲ. ರಸ್ತೆಯಲ್ಲಿ ಎಲ್ಲಾದರೂ ಅರ್ಧದಲ್ಲಿ ನಿಂತರೆ ಏನು ಅನ್ನುವಂಥದ್ದು, ಅಂದರೆ ಟೋಯಿಂಗ್ ಮಾಡುವಂಥದ್ದು ಕೂಡ ಕಷ್ಟ ಆಗುತ್ತೆ. ಅದರಿಂದಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಮೊದಲು ಗ್ಯಾಸನ್ನು ತುಂಬಿಸ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ರಸ್ತೆಯಲ್ಲಿ ಸಾಲಾಗಿ ನಿಲ್ಲಿಸಿರುವಂಥದ್ದು. ಒಂದು ಆಟೋ ಕೂಡ ಮೂವ್ ಆಗ್ತಾ ಇಲ್ಲ.